ಸಮಸ್ಯೆ ಈಗ ಶುರು ಆಗಿರೋದು. ಅಂತರ್ಜಲ ಹೆಚ್ಚು ಮಾಡಲಿಕ್ಕೆ ಬೇಕಾದಂಥ ಸಂಗತಿಗಳು ಯೋಚನೆ ಮಾಡಿರುವಂಥದ್ದು ಸರಿ ಇದೆ, ಸ್ವಾಗತ. ಶಿವಮೊಗ್ಗದಲ್ಲಿ ನಗರ ವ್ಯಾಪ್ತಿಗೆ ಬರುವಂಥ ಜಿಲ್ಲಾ ಪಂಚಾಯತಿ ಕೆರೆಗಳ ಬಗ್ಗೆ ನಾನು ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತಾ ಇದ್ದೇನೆ. ತುಂಬ ದೊಡ್ಡ ದೊಡ್ಡ ಕೆರೆಗಳು ಇದೆ, ಸಣ್ಣ ಸಣ್ಣ ಕೆರೆಗಳು ಕೂಡ ಇದೆ. ಆ 75 ಕೆರೆಗಳನ್ನು ಯಾರು ಅದನ್ನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯವರು ಅವರೂ ನೋಡೋದಿಲ್ಲ. ಅದನ್ನು ಡೆವಲಪ್ ಮಾಡೋಕ್ಕೆ ನಾವು ಅವಕಾಶ ಕೊಡಿ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆಗೂ ಅವಕಾಶ ಕೊಡದೇ ಇರೋ ಸ್ಥಿತಿ ಇದೆ, ಸೂಡಾಕ್ಕೂ ಕೂಡ ಅವಕಾಶ ಕೊಡದೇ ಇರೋ ಸ್ಥಿತಿ ಇದೆ. ಇದಕ್ಕೂ ಕೂಡ ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕುವಂಥ ಕೆಲಸ ಯು ಡಿ ಸಚಿವರು ಇಲ್ಲೇ ಇದ್ದಾರೆ, ತಾವು ಇದ್ದೀರಾ. ಹಾಗಾಗಿ ಇಲ್ಲಿ ನೆನಪಾಡಿ ಆ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ದಯಮಾಡಿ ಕೆರೆಗಳಿಗೆ ಬೇಕಾಗಿರುವಂಥ ಒಂದು ಹೂಳೆತ್ತುವಂಥ ವ್ಯವಸ್ಥೆಗೆ ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ವ್ಯವಸ್ಥೆಗೆ ತಾವು ಶಕ್ತಿ ಕೊಡುವಂಥದ್ದು ಅಗತ್ಯ ಇದೆ. ಈ ಬಿಲ್ ಒಳಗಡೆ ಅವಕಾಶ ಇದೆ, ಅದನ್ನು ಜೋಡಿಸ್ಕೋಬೇಕು ಅಂತ ವಿನಂತಿ ನಾನು ಮಾಡ್ತೀನಿ. ಜಿ ಟಿ ಪಾಟೀಲ್ ಹ್ಯಾಂಡ್ ಓವರ್ ಮಾಡಿ ಅಂತ ನಮಗೆ ಕೇಳಿದ್ದಾರೆ. ಹ್ಯಾಂಡ್ ಓವರ್ ನಗರ ಪಾಲಿಕೆಯಲ್ಲಿ ಪತ್ರ ಬಂದಿದೆ, ಆದರೆ ಮಾಡೋರು ಯಾರು ಮಾಡ್ಕೊಳ್ಳೋರು ಯಾರು ಅನ್ನೋದು ಪ್ರಶ್ನೆ ಇದೆ. ಜಿ ಟಿ ಪಾಟೀಲ್. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಚಿವರು ತಂದಿರುವಂಥ ವಿಧೇಯಕಕ್ಕೆ ಬೆಂಬಲ ಸೂಚಿಸೋದ್ರ ಜೊತೆಗೆ ನಮ್ಮ ಭಾಗದೊಳಗೆ 100